ಆನೇಕಲ್ ತಾಲೂಕಿನ ಆತಿಬೆಲೆಯ ಮಂಚನಹಳ್ಳಿ ರಸ್ತೆಯಲ್ಲಿರುವ ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣದಲ್ಲೇ ಡಿಸೆಂಬರ್ 20ರಂದು ಬೆಳಗ್ಗೆ 9 ಗಂಟೆಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಯೋಗೇಶ್ ರವರು ತಿಳಿಸಿದರು. ಇನ್ನು ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಹೃದಯ, ಕಣ್ಣು, ಮೂಳೆ ಸೇರಿದಂತೆ ಎಲ್ಲ ರೀತಿಯಾದ ಕಾಯಿಲೆಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ನೀಡುವುದರ ಜೊತೆಗೆ ಔಷಧಿಗಳನ್ನು ಸಹ ಉಚಿತವಾಗಿ ವಿತರಣೆ ಮಾಡಲಾಗುತ್ತಿದೆ. ಜೊತೆಗೆ ಅತ್ತಿಬೆಲೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಬರುವಂತಹ ಸಾರ್ವಜನಿಕರಿಗೆ ಉಚಿತ ವಾಹನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆಯೇ ಡಿಸೆಂಬರ್ 21ರಂದು ಎಐ ರೋಬೋ ಟೀಚರ್ ಉದ್ಘಾಟನೆ ಸಮಾರಂಭ ಹಮ್ಮಿಕೊಂಡಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಯೋಗೇಶ್ ರವರು ಸಾರ್ವಜನಿಕವಾಗಿ ಮನವಿ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ನಾನು ಯೋಗೇಶ್, ಶಾರದಾ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ. ನಿಮ್ಮೆಲ್ಲರಿಗೂ ಚಿರಪರಿಚಿತ. ಇವತ್ತು ಎಲ್ಲರಿಗೂ ಒಂದು 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 ವಿನ್ನಪ. ಶ್ರೀ ಶಾರದಾ ಸಮೂಹ ಸಂಸ್ಥೆಗಳು, ಅದು ಪ್ರತ್ಯೇಕವಾಗಿ ಶಾರದಾ ಇಂಟರ್ನ್ಯಾಷನಲ್ ಶಾಲೆ ಮಂಚನಹಳ್ಳಿ ರಸ್ತೆಯಲ್ಲಿರುವಂಥ ಶಾರದಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಾವು ಉಚಿತ ಆರೋಗ್ಯ ಶಿಬಿರವನ್ನು ನಾವು ಏರ್ಪಾಡು ಮಾಡಿರ್ತೀವಿ. ಫ್ರೀ ಹೆಲ್ತ್ ಕ್ಯಾಂಪು ಇದೇ ಶನಿವಾರ 20ನೇ ತಾರೀಕು. ಇದಕ್ಕೆ ಚೀಫ್ ಗೆಸ್ಟ್ ಆಗಿ ಡಾಕ್ಟರ್ ಆಂಜಿನಪ್ಪ ಸರ್ ಅವರು ಬರ್ತಾ ಇರ್ತಾರೆ. ಆಮೇಲೆ ವಿಜಯಲಕ್ಷ್ಮಿ ಬೆಲಕುಂದ್ರಿ ಇವರು ಸಮೇತ ಬರ್ತಿರ್ತಾರೆ. ಇವರು ಸಹಿತ ಡಾಕ್ಟರ್ ಆಗಿರ್ತಾರೆ, ಲೇಖಕಿ, ಸಂಪಾದಕರು. ಹಂಗಾಗಿ ಇವರು ಸಮೇತ ನಮ್ಗೆ ಆಗಮಿಸ್ತಾ ಇರ್ತಾರೆ. ಆರೋಗ್ಯ ಪ್ರತಿ ಮನುಷ್ಯನಿಗೂ ಜಾಸ್ತಿ ಇಂಪಾರ್ಟೆಂಟ್ ಆಗಿಬಿಡ್ತದೆ. ನಮ್ಮ ವೆಲ್ತ್ಗಿಂತಲೂ ಎಜುಕೇಷನ್ಗೂ ಫಸ್ಟ್ ಪ್ರಿಯರ್ ಆಗಿ ಬರೋದು ಆರೋಗ್ಯ ಅಂತ. ನಮ್ಮ ಮಕ್ಕಳಿಗೂ ಸಮೇತ ಉಚಿತವಾಗಿ ಇಲ್ಲಿ ಆರೋಗ್ಯ ತಪಾಸಣೆ ಪ್ರತಿಯೊಂದನ್ನು ಮಾಡಿಕೊಡ್ಲಿಕ್ಕೆಲ್ಲ ವ್ಯವಸ್ಥೆ ಆಗಿರುತ್ತೆ. ನಾವು ಶಾರದಾ ಸಮೂಹ ಸಂಸ್ಥೆಗಳು ಇವರ ಪ್ರಾಯೋಜಕತ್ವದಲ್ಲಿ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಇರ್ಬೋದು, ಆಮೇಲೆ ಜೆ ಕೆ ಹಾರ್ಟ್ ಕೇರ್ ಸೆಂಟರ್ ಇರ್ಬೋದು, ಆಮೇಲೆ ನಿಸರ್ಗ ದೃಷ್ಟಿಧಾಮ ಇರ್ಬೋದು, ಕಿದ್ವಾಯಿ ಕಡೆಯಿಂದ ಇರ್ಬೋದು, ಅಥವಾ ವೆಂಕಟೇಶ್ವರ ಡೆಂಟಲ್ ಕಾಲೇಜ್ ಕಡೆಯಿಂದ ಇರ್ಬೋದು. ಪ್ರತಿಯೊಂದರಲ್ಲೂ ಯಾವ ಹಾಸ್ಪಿಟ್ಲು ಸ್ಪೆಷಲೈಸೇಷನ್ ಇರ್ತದೆ. ಅಂದರೆ ಇಂಥದ್ದು ಹಾರ್ಟ್ಗೆ ಸ್ಪೆಷಲ್ ಅಂತ ಹೇಳಿದ್ರೆ ಅಂಥವ್ರ ಕಡೆಯಿಂದನೇ ಹಾರ್ಟ್ ತಪಾಸಣೆ ಮಾಡಿಸುವಂಥದ್ದು. ECG ಸಮೇತ ಸಪ್ರೇಟಾಗಿ ನನ್ನ ಕಡೆಯಿಂದನೇ ದುಡ್ಡು ಹಾಕಿ ನಾನು ನೆರವೇರಿಸ್ಕೊಡ್ತಾ ಇರ್ತೀನಿ. ಅದಕ್ಕೊಂದು ಸಪ್ರೇಟ್ ಕ್ಯಾರವಾನ್ ಸಮೇತ ಬರ್ತಾ ಇರ್ತದೆ. ಈಗ ನಾವು ಕಿದ್ವಾಯಿ ಕಡೆಯಿಂದ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಅವ್ರ ಕಡೆ ಇನ್ನೊಂದು ಕ್ಯಾರವಾನ್ ಬರ್ತಾ ಇರ್ತದೆ. ಹೆಣ್ಮಕ್ಳಿಗೆ ಕ್ಯಾನ್ಸರು ಅದರ ತಪಾಸಣೆಗಾಗಿನ ಇನ್ನೊಂದು ಸಪ್ರೇಟಾಗಿ ಬರ್ತಾ ಇರುತ್ತೆ ಕಿದ್ವಾಯಿ ಕಡೆಯಿಂದ. ಇನ್ನು ಆಕ್ಸ್ಫರ್ಡ್ ಹಾಸ್ಪಿಟ್ಲು ಅವ್ರದ್ದು ಸಮೇತವಾಗಿ ನಮಗೆ ಅವರು ವರ್ಷಗಳಿಂದ ನಮ್ಗೆ ಆಟೋಮೆಟಿಕಲಿ ನಮಗೆ ಸಪೋರ್ಟ್ ಮಾಡ್ತಾ ಬರ್ತಿರ್ತಾರೆ. ಆಕ್ಸ್ಫರ್ಡ್ ಹಾಸ್ಪಿಟ್ಲ್ ಅವರು ಅವ್ರ ಕಡೆಯಿಂದ ಜನರಲ್ ಮೆಡಿಸಿನ್ಸು ಇದೆಲ್ಲನೂ ನಮ್ಗೆ ಅವ್ರ ಕಡೆಯಿಂದ ದೊರಕ್ತಾ ಇರ್ತದೆ. JK ಹಾರ್ಟ್ ಸೆಂಟರು ಇವರು ಹಾರ್ಟ್ಗಿಂತ ಸ್ಪೆಷಲೈಸೇಷನ್ ಆ್ಯಕ್ಚುಲಿ. ಹಂಗಾಗಿ ಅವ್ರ ಕಡೆಯಿಂದ ಹೃದಯಕ್ಕೆ ಸಂಬಂಧಪಟ್ಟ ರೀತಿ ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ನಾವು ಮಾಡಿಕೊಡ್ಲಿಕ್ಕೆ ಇದಾಗಿರುತ್ತೆ. ಆಮೇಲೆ ವೆಂಕಟೇಶ್ವರ ಡೆಂಟಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಇವ್ರ ಕಡೆಯಿಂದ ನಮ್ಮ ದಂತಕ್ಕೆ ಸಂಬಂಧಪಟ್ಟ ರೀತಿ ಅದು ಸಮೇತ ತಪಾಸಣೆ ಮತ್ತೊಂದು ಪ್ರತಿಯೊಂದನ್ನು ನೆರವೇರಿಸಿಕೊಡ್ಲಿಕ್ಕೆ ಎಲ್ಲ ಸುವ್ಯವಸ್ಥಿತವಾಗಿ ನಮ್ಮ ಸ್ಕೂಲ್ ಕ್ಯಾಂಪಸ್ಸಲ್ಲೇ ನೆರವೇರಿಸ್ಕೊಡ್ತಾ ಇರ್ತೀವಿ. ಇದರಲ್ಲಿ ಮೂರು ಪ್ರಮುಖವಾದ ವಿಚಾರಗಳು. ಒಂದು, ಜನರಲ್ ಮೆಡಿಸಿನ್ಸ್ ಏನೆಲ್ಲ ಇದೆ ಎಲ್ಲನೂ ಶಾಲೆ ವತಿಯಿಂದನೇ ಫ್ರೀಯಾಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ. ಎರಡನೇದು ಬಂದು 200 ಸ್ಪೆಕ್ಸ್ಗಳು. ನಿಮ್ಗೇನಾದರೂ ಕಣ್ಣಿನ ತೊಂದರೆಗಳಿದ್ದು ಏನಾದರೂ ದೃಷ್ಟಿಯ ಸಮಸ್ಯೆಗಳೇನಾದರೂ ಇದ್ದ ಪಕ್ಷದಲ್ಲಿ ಶಾಲೆ ಕಡೆಯಿಂದ 200 ಸ್ಪೆಕ್ಸ್ಗಳ ವ್ಯವಸ್ಥೆ. ಅಂದರೆ ಫಸ್ಟ್ 200 ಜನಕ್ಕೆ, ಉಳಿದವ್ರಿಗೂ ನಾವು ರಿಯಾಯಿತಿ ದರದಲ್ಲಿ ನಾನೇ ಕೊಡಿಸ್ಲಿಕ್ಕೂ ಅವ್ರ ಜೊತೆ ಮಾತಾಡಿರ್ತೀನಿ. ಫಸ್ಟ್ 200 ಜನಗಳಿಗೆ ನಾವು ಅದು ರಿಯಾಯಿತಿ ದರದಲ್ಲೇ ಸ್ಪೆಕ್ಸ್ಗಳ ವ್ಯವಸ್ಥೆ ಆಗಿರುತ್ತೆ. ಮೂರನೇದು ಬಂದು ಪ್ರತಿಯೊಂದು ಹಳ್ಳಿಗೂ ಫ್ರೀ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇರ್ತದೆ. ಹಂಗಾಗಿ ಪ್ರತಿಯೊಬ್ಬರು ಬಂದು ಹೋಗ್ಲಿಕ್ಕೂ ತುಂಬ ಅನುಕೂಲವಾಗಿರುತ್ತೆ. ಇದೊಂದು ತುಂಬ ವಿನೂತನವಾದ ಕಾರ್ಯಕ್ರಮ. ನಾವು ವರ್ಷ ಮಾಡ್ಕೊ ಬರ್ತಾ ಇರ್ತೀನಿ. ಏನಕ್ಕಂದರೆ ಶಾರದಾ ಸಮೂಹ ಸಂಸ್ಥೆಗಳದ್ದು ಸಮಾಜ ಸೇವೆಯಲ್ಲಿ ನಾವು ಯಾವತ್ತೂ ಎತ್ತಿದ ಕೈ. ನಮ್ದೊಂದು ಪಾತ್ರ ಸಮಾಜಕ್ಕೆ, ನಮ್ದೊಂದು ಸೇವೆ ಯಾವತ್ತು ಇರಬೇಕು ಅನ್ನೋದು ನನ್ನ ಆಶಯ. ನಮ್ಮ ತಂದೆಯವರ ಆಶಯನಾಗಿತ್ತು. ಇವತ್ತು ನಾವು ಅದನ್ನು ಯಶಸ್ವಿಯಾಗಿ ನಡೆಸ್ಕೊ ಬರ್ತಾನೆ ಇರ್ತೀವಿ. ಇದೊಂದು. ಎರಡನೇದು ಬಂದು ಅದೇ ದಿನ ಬಂದು ನಾವು ನಮ್ಮ ಶಾಲೆಯಲ್ಲಿ ರೋಬೋಟಿಕ್ ಟೀಚರ್, AI ಟೆಕ್ನಾಲಜಿ ಹೊಂದಿರುವಂಥ ರೋಬೋ ಟೀಚರ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಆಮೇಲೆ ಇದರಲ್ಲಿ ಎರಡು ರೋಬೋಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಒಂದು ಬಂದು ವಾಚ್ ಡಾಗ್ ಅಂತಲೇ, ಆಚೆಗಡೆ ನಮ್ಮ ಪೇರೆಂಟ್ಸು ಮಕ್ಕಳು ಕರ್ಕೊಂಡೋಗ್ಲಿಕ್ಕೆ ಬಂದಾಗ ಅವ್ರನ್ನ ಒಂದು ಚಿತ್ರೀಕರಣ ಮಾಡೋಂಥದ್ದು ಒಂದು ರೋಬೋ ಆಗಿರುತ್ತೆ. ಎರಡನೇದು ಬಂದು ನೀಟಾಗಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಏನೆಲ್ಲ ಇರ್ತದೆ ಪ್ರತಿಯೊಂದು ಡೇಟಾನ ಅದರಲ್ಲಿ ಆಲ್ರೆಡಿ ಫೀಡ್ ಮಾಡಿರ್ತೀವಿ. ಇವತ್ತು ನಾವು ಯೂಸ್ ಮಾಡ್ತಿರೋ ಪಬ್ಲಿಕೇಶನ್ನು ಆಕ್ಸ್ಫರ್ಡ್ ಅಡ್ವಾಂಟೇಜ್ಗೆ ಸಂಬಂಧಪಟ್ಟಿರೋ ಪ್ರತಿಯೊಂದು ಡೇಟಾನೂ ಅದರಲ್ಲಿ ಆಲ್ರೆಡಿ ನಾವು ಹಾಕ್ಬಿಟ್ಟಿರ್ತೀವಿ, ಫೀಡ್ ಮಾಡಿರ್ತೀವಿ. ಹಂಗಾಗಿ ನೀವು ಏನೇ ಕೇಳಿದ್ರು ನಿಮ್ಮ ಪುಸ್ತಕಕ್ಕೆ ಸಂಬಂಧಪಟ್ಟ ರೀತಿ ಪ್ರತಿಯೊಂದು ನಿಮಗೆ ಒಂದು ಟೀಚರ್ ಥರನೇ ಇನ್ನೂ ಆರಾಮಕ್ಕೆ ಇನ್ನೂ ಸಂಕ್ಷಿಪ್ತವಾಗಿ ನಿಮಗೆ ನೀಟಾಗಿ ಇನ್ನೊಂದ್ಸತಿ ಅದನ್ನು ಏನಾದರೂ ನಿಮ್ಮ ಮನವರಿಕೆ ಮಾಡಿಕೊಡ್ಲಿಕ್ಕೆ ಅಥವಾ ಟೀಚ್ ಮಾಡಲಿಕ್ಕೆ ಆ ರೋಬೋ ವ್ಯವಸ್ಥೆ ಆಗಿರುತ್ತೆ. ಇದು ಫ್ಯೂಚರ್ ಆ್ಯಕ್ಚುಲಿ ನಮ್ಮ
ಫ್ಯೂಚರ್ ಜನ್ರೇಷನ್ ಸ್ಪೋರ್ಟ್ಸ್ ಹಿಂಗೆ ಕಲಿಬೋದನ್ನೋ ನಮ್ಮ ಸಿಸ್ಟಮ್ಸ್ ಮುಖಾಂತರ ರೋಬೋ ಮುಖಾಂತರ ಆ ಫ್ಯೂಚರ್ ಟೆಕ್ನಾಲಜಿನ ಇವತ್ತು ನಮ್ಮ ಶಾಲೆಯಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಕರ್ನಾಟಕದಲ್ಲೇ ನಮ್ಮದು 2ನೇ ಶಾಲೆ ಆಗಿರುತ್ತೆ. ಇದಕ್ಕಾಗಿ ನಾವು ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀವಿ. ಬಟ್ ಅದು ನಮ್ಮ ಶಾಲೆಗೋಸ್ಕರ, ಅದು ನನ್ನ ಗೌರವಕ್ಕೋಸ್ಕರ. ಇದು ಸಮೇತ ಆ ದಿನ ನಾವು ಇನಾಗ್ರೇಟ್ ಮಾಡ್ತಾ ಇರ್ತೀವಿ. ಇವ್ರ ಮುಖೇನ ನಮ್ಮ ಡಾಕ್ಟರ್ ಆಂಜನಪ್ಪ ಸರು, ಆಮೇಲೆ ವಿಜಯಲಕ್ಷ್ಮಿ ಮೇಡಮ್ ಅವರು, ಆಮೇಲೆ ನಮ್ಮ BO ಸಾಹೇಬರು, CI ಅವರು, ಇವರೆಲ್ಲರ ನೇಪಥ್ಯದಲ್ಲಿ ನಾವು ಇದನ್ನು ಇನಾಗ್ರೇಟ್ ಮಾಡ್ತಾ ಇರ್ತೀವಿ. ತಾವುಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಆರೋಗ್ಯ ತಪಾಸಣಾ ಶಿಬಿರ ಇವತ್ತೇನು ಏರ್ಪಾಟ್ ಮಾಡಿರ್ತೀವಿ, ಈ ಹೆಲ್ತ್ ಕ್ಯಾಂಪ್, ಫ್ರೀ ಹೆಲ್ತ್ ಕ್ಯಾಂಪು, ಇದರ ಒಂದು ಸದುಪಯೋಗನ ಪ್ರತಿಯೊಬ್ಬರು ಪಡಿಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿ. ಇದು ಯಶಸ್ವಿಯಾಗಲಿ, ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಹಂಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು.